ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನಮಸ್ಕಾರ, ನಾನು ಅಮೃತ ನಿತಿನ್ ಶಾಸ್ತ್ರಿ. ನಮಸ್ಕಾರ, ನನ್ನ ಹೆಸರು ನಿತಿನ್ ರಾಜಾರಾಮ್ ಶಾಸ್ತ್ರಿ. ಅಮೃತ, ಸಂಗೀತ ನಿಮಗೇನು? ನಾವು ಈಗಷ್ಟೇ ಹಾಡಿದ ಇರಬೇಕು ಇರುವಂತೆ ಸಾಹಿತ್ಯ ಹೇಳೋ ಹಾಗೆ, ಇರುವಂತಹ ಚಿಂತೆಗಳನ್ನೆಲ್ಲ ಮರೆಸಿ ಇದ್ರೂ ಇಲ್ಲದಂತೆ ಇರೋ ಹಾಗೆ ಮಾಡುವ ಭಾವವೇ ಸಂಗೀತ ನನಗೆ. ನಿತಿನ್, ಸಂಗೀತ ನಿಮಗೇನು? ಸ್ವರರಾಗ ಗೀತಿಗಳು, ನಾಟ್ಯಾಭಿನೀತಿಗಳು, ಕರೆದೇಳಿಸುವವು, ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಷ್ಠಿ ಟೀಕು ಕಲೆ ಮಂಕುತಿಮ್ಮ ಅಂತ DVG ಅವರ ಮಂಕುತಿಮ್ಮನ ಕವಿತೆಯಲ್ಲಿ ಹೇಳ್ತಾರೆ. ಏನಪ್ಪ ಅರ್ಥ ಅಂತಂದರೆ, ಇಲ್ಲಿ ನನ್ನ ಪ್ರಕಾರ ಸಂಗೀತ ಅಂತಂದರೆ ಯಾವುದೇ ಒಂದು ಪ್ರಕಾರ ತಗೊಳ್ಳಿ, ಯಾವುದೇ ಒಂದು ಜಾನರ್ ತಗೊಳ್ಳಿ, ಅದಕ್ಕೆ ಅದರದೇ ಆದ ಒಂದು ಫೀಲ್ ಇದೆ, ಅದರದೇ ಆದ ಒಂದು ಭಾವನೆ ಇದೆ. ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಮುದ ಕೊಡ್ತಕ್ಕಂಥ ಒಂದು ಕಲೆನೇ ಸಂಗೀತ ಅನ್ನೋದು ನನ್ನ ಭಾವನೆ. ಅಮೃತ, ನೀವು ಎಷ್ಟು ವರ್ಷದಿಂದ ಸಂಗೀತ ಕಲಿತಿದ್ದೀರಾ? ನೀವು ಎಲ್ಲಿನವರು? ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ. ಹಾಂ, ನಾನು ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹತ್ತಿರ ಇರೋ ಬಾಗೂರು ಅನ್ನುವಂಥ ಒಂದು ಗ್ರಾಮದವಳು. ನನ್ನ ತಂದೆ ತಾಯಿ ಶ್ರೀ BA ಗೋಪಿನಾಥ ಶಾಸ್ತ್ರಿ ಮತ್ತು ತಾಯಿ ಇಂದಿರಾ ಶಾಸ್ತ್ರಿ ಅಂತ ಹೇಳಿ ಅವರಿಬ್ಬರೇ ನನ್ನ ಮೊದಲ ಗುರುಗಳು. ನಾನು ಸಂಗೀತವನ್ನು ನಮ್ಮ ಅಮ್ಮನಿಂದನೇ ಕಲಿತಿದ್ದು. ಹಾಗಾಗಿ ತುಂಬ ಚಿಕ್ಕ ವಯಸ್ಸಿನಿಂದನೇ ಸಂಗೀತ ತರಗತಿಗಳ ಮನೆಯಲ್ಲಿ ನಡೀತಾ ಇದ್ದಿದ್ದನ್ನು ಅದನ್ನೆಲ್ಲ ನೋಡಿಕೊಂಡೇ ಬೆಳೆದಿದ್ದು. ಹಾಗಾಗಿ ನಾನು ಹುಟ್ಟುತ್ತಾನೆ ಸಂಗೀತ ನನ್ನ ಜೊತೆಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತಂದೆಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ, ಪರಿಶ್ರಮ ಕೂಡ ಇದೆ. ಹಾಗಾಗಿ ಸಂಗೀತ ಸಾಹಿತ್ಯ ಎರಡೂ ಒಟ್ಟೊಟ್ಟಿಗೆ. ಹಾಗೆ ವಿದ್ವಾಂಚರ ರಾಮಚಂದ್ರ, ವಿದುಷಿ ರೇಖಾ ಅಶೋಕ್, ಡಾಕ್ಟರ್ ವಿದುಷಿ ಗಾಯತ್ರಿ ಸತ್ಯನಾರಾಯಣ, ಹೀಗೆ ಹಲವಾರು ಜನರಲ್ಲಿ ಸಂಗೀತಾಭ್ಯಾಸವನ್ನು ಮುಂದುವರಿಸ್ಕೊಂಡು ಬಂದೆ. ಮದುವೆ ಆದ ನಂತರ ನಿತಿನ್ ಜೊತೆ ಸುಗಮ ಸಂಗೀತದ ಅಭ್ಯಾಸವನ್ನು ಕೂಡ ಮಾಡ್ತಾ ಇದ್ದೀನಿ. ಅದಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಇತ್ತೀಚೆಗೆ ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಅವರ ಬಳಿ ಕೂಡ ಅಭ್ಯಾಸ ಮಾಡ್ತಾ ಇದ್ದೀನಿ. ಇದು ಸಂಗೀತದ ಜೊತೆಗೆ ನನ್ನ ಒಡನಾಟ. ನಿತಿನ್ ರಾಜಾರಾಮ್ ಶಾಸ್ತ್ರಿ, ನೀವು ಈಗಾಗಲೇ ಕನ್ನಡ ಜನತೆಗೆ ಜನಪ್ರಿಯರು. ಆದರೂ ನಿಮ್ಮ ಸಂಗೀತದ ಪಯಣವನ್ನು ನಮಗೆ ಚಿಕ್ಕದಾಗಿ ಹೇಳ್ತೀರಾ? ನಾವು ಹುಟ್ಟಿದ್ದು ಮಸ್ಕತ್ತಲ್ಲಿ. ನಮ್ಮ ತಂದೆ TS ರಾಜಾರಾಮ್, ನಮ್ಮ ತಾಯಿ ಗೀತಾ ರಾಜಾರಾಮ್. ಮಸ್ಕತ್ತಿಂದಲೇ ನನ್ನ ಸಂಗೀತದ ಪಯಣ ಶುರುವಾಯಿತು. ಹೇಗೆ ಅಂತಂದರೆ, ಮಸ್ಕತ್ ಕನ್ನಡ ಸಂಘ ಅಂತಲ್ಲಿರೋದು, ಇಂಡಿಯನ್ ಕಲ್ಚರಲ್ ಅಸೋಸಿಯೇಷನ್ ಅಂತ ಮಸ್ಕತ್ತಲ್ಲಿರೋದು. ನಮ್ಮ ತಂದೆ ತಾಯಿ ಇಬ್ಬರು ಆ್ಯಕ್ಟಿವ್ ಮೆಂಬರ್ಸಲ್ಲಿ ಅವರು ತುಂಬ ಹಾಡೋರು. ನಮ್ಮ ತಂದೆಯವರ ತಾಯಿ ಅಂತಂದರೆ ನಮ್ಮ ಅಜ್ಜಿ, ಅವ್ರು ಚೆನ್ನೈನವರು. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಭಾಳ ಚೆನ್ನಾಗಿ ಹಾಡೋರು. ಜೊತೆಗೆ ನಮ್ಮ ತಾಯಿಯವರ ಅಂದರೆ ನಮ್ಮ ಇನ್ನೊಬ್ಬರು ಅಜ್ಜಿ, ಅವರು ವೀಣೆ ನುಡಿಸೋರು, ಅಷ್ಟೇ ಚೆನ್ನಾಗಿ ಹಾಡೋರು. ನಮ್ಮ ತಾಯಿ ಮನೆ ಕಡೆಯವರು ಇವತ್ತಿಗೂ ಹಾಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ತಾಯಿ ಮನೆ ಕಡೆ 12 ಜನ ಮಕ್ಕಳು ಆಗಿನ ಕಾಲದಲ್ಲೇ. ನಮ್ಮ ಸೋದರ ಮಾವದಲ್ಲಿ ಒಬ್ಬರು ಇವತ್ತಿಗೂ ಬಹಳ ಚೆನ್ನಾಗಿ ಗಮಕ ವಾಚನವನ್ನು ಕೂಡ ಅವರು ಮಾಡ್ತಾರೆ. ಹಾಗಾಗಿ ಅವರ ಎಲ್ಲ ಗಾಯನಗಳನ್ನ ನೋಡಿಕೊಂಡು ಕೇಳಿಕೊಂಡು ನಾನು ಒಬ್ಬ ಗಾಯಕ ಆಗಬೇಕು ಅಂತ ಅನ್ನಿಸ್ತು. ಆ ಇಂಡಿಯನ್ ಕಲ್ಚರಲ್ ಅಸೋಸಿಯೇಷನ್ನ ಕರ್ನಾಟಕ ಸಂಘದಲ್ಲಿ ನಾನು ಒಬ್ಬ ಯಂಗೆಸ್ಟ್ ಮೆಂಬರ್ ಆಗಿದ್ದೆ ಅಂತ ಇವತ್ತಿಗೂ ನಮ್ಮ ತಂದೆ ತಾಯಿ ಇವತ್ತು ನೆನಪಿಸ್ತಾರೆ. ನಾನು ಮೊದಲು ಕಲಿತಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದುಷಿ ಶ್ಯಾಮಲಾಲ್ ಕುಮಾರ್ ಅವರಲ್ಲಿ. ಹಿಂದೂಸ್ತಾನಿ ಕಡೆ ಒಲವಿದ್ರೂ ಕೂಡ ಅಲ್ಲಿ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಾಯನದ ಒಂದು ಅಭ್ಯಾಸದ ಜೊತೆಯಲ್ಲೇ ನಾನು ನನ್ನ ಸಂಗೀತ ಯಾನವನ್ನು ಪ್ರಾರಂಭ ಮಾಡಿದೆ. ಆಮೇಲೆ 1996ರಲ್ಲಿ ನಾನು ಮೈಸೂರಿಗೆ ಬಂದು ನೆಲೆಸಿದಾಗ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಪಂಡಿತ್ ಪುಟ್ಟರಾಜ ಗವಾಯಿಗಳ ಶಿಷ್ಯ ಪರಂಪರೆಯಲ್ಲೇ ಶಿಷ್ಯತ್ವವನ್ನು ಪಡ್ಕೊಂಡು ಬಂದಂತಹ ಪಂಡಿತ್ ವೀರಭದ್ರ ಹಿರೇಮಠ ಅವರಲ್ಲಿ 20 ವರ್ಷಗಳ ಕಾಲ ಸಂಗೀತವನ್ನು ಕಲಿಯುವಂಥ ಒಂದು ಸೌಭಾಗ್ಯ ನನ್ನದಾಗಿತ್ತು. ಅವರು ಗ್ವಾಲಿಯರ್ ಘರಾನದವರು. ಜೊತೆಗೆ ಇಂದೂಧರ ನಿರೋಡಿ ಅಂತ ಬಹಳ ದೊಡ್ಡ ಆಕರ ಘರಾನ ವಿದ್ವಾಂಸರು, ಒಳ್ಳೆಯ ಗಾಯಕರು, ಒಳ್ಳೆಯ ಗುರುಗಳು ಸಹ ಹೌದು. ಗ್ವಾಲಿಯರ್ ಆಗ್ರಾ ಘರಾಣ ಒಂದು ಮಿಶ್ರ ಘರಾಣ ಪದ್ಧತಿಯಲ್ಲಿ ನಾನು ಕಲಿತೆ. ನನ್ನ ಮೊದಲನೇ ಗುರು ಸುಗಮ ಸಂಗೀತದಲ್ಲಿ ವಿದ್ವಾನ್ ಶ್ರೀ ಮಡಿಕೇರಿ ನಾಗೇಂದ್ರ ಅವರು.
ಹಾಗೂ ನನ್ನ ಮಾನಸ ಗುರುಗಳು ಶ್ರೀ ರಾಜಾನಂದ ಸ್ವಾಮಿಯವರು ಹಾಗೂ ಹೆಚ್ಚಿನ ಶಿಕ್ಷಣವನ್ನು ಮ್ಯಾಂಡಲ್ ಪ್ರಸಾದ್ ಅಂತಲೇ ಖ್ಯಾತರಾಗಿರುವಂತಹ ಶ್ರೀ ಎನ್ ಎಸ್ ಪ್ರಸಾದ್ ಅವರಲ್ಲಿ ನಾನು ನನ್ನ ಹೆಚ್ಚಿನ ಸುಗಮ ಸಂಗೀತದ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದೇನೆ. ಅಮೃತ, ನೀವು ಯಾವ ಯಾವ ಪ್ರಕಾರಗಳಲ್ಲಿ ಹಾಡ್ತೀರಾ ಹೇಳ್ಬೋದಾ? ಹಾಂ, ನಾನು ಮೂಲತಃ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಅಭ್ಯಾಸ ಮಾಡಿರೋದು. ಅದರ ಜೊತೆಗೆ ಸುಗಮ ಸಂಗೀತ, ಗಮಕ ವಾಚನ, ಹಾಗೆ ದೇವರ ನಾಮಗಳು ಇತ್ಯಾದಿಯಾದಂತಹ ಪ್ರಕಾರಗಳನ್ನು ನಾನು ಹಾಡಬಲ್ಲೆ. ಓಕೆ, ನಿತಿನ್, ನೀವು ಯಾವ ಯಾವ ಪ್ರಕಾರಗಳಲ್ಲಿ ಹಾಡಬಹುದು ಹೇಳ್ತೀರಾ? ಇದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಕೊಡ್ಬೋದಾದರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಹೇಳ್ತಾರೆ, ಅವ್ರಿಗೂ ಯಾರೋ ಪ್ರಶ್ನೆ ಕೇಳಿದ್ರಂತೆ, ನೀವು ಯಾವ್ಯಾವ ಸಂಗೀತ ಪ್ರಕಾರಗಳಲ್ಲಿ ಹಾಡ್ತೀರಿ ಅಂತಂದರೆ ನಮ್ಮದೊಂಥರ ಕಿರಾಣಿ ಅಂಗಡಿ ಇದ್ದಂಗೆ ಅಂತ ಹೇಳಿದ್ರಂತೆ. ಯಾಕೆಂದರೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಾನು ಮೊದಲು ಕಲ್ತಿದ್ದು, ಅದರ ಒಂದು ಫ್ಲೇವರ್ ಕೂಡ ಈಗಲೂ ನನಗೆ ಟಚ್ಚಲ್ಲಿದೆ, ಅದನ್ನು ಹಾಡ್ತೇನೆ. ಮೇನಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯನವನ್ನು ನಾನು ಮಾಡ್ತೇನೆ. ನಾನು ಮುಖ್ಯವಾಹಿನಿಯಲ್ಲಿ ನಾನು ತೊಗೊಂಡಿದ್ದು ಸುಗಮ ಸಂಗೀತ. ಏಕೆಂತಂದರೆ ನನಗೆ ಈ ಸುಗಮ ಸಂಗೀತವನ್ನು ಮೇನ್ ಸ್ಟ್ರೀಮಲ್ಲಿ ತೊಗೋಬೇಕು ಅನ್ನೋಕ್ಕೆ ನನಗೆ ಇನ್ಸ್ಪಿರೇಷನ್ ಬಂದಿದ್ದೆ ನನಗೆ ರಾಜಾನಂದ ಸ್ವಾಮಿ ಸರ್ ಅವರ ಮುಖಾಂತರ. ಹಾಗಾಗಿ ಏಕೆಂದರೆ ಮಡಿಕೇರಿ ನಾಗೇಂದ್ರ ನಮ್ಮ ಗುರುಗಳು ದೈವಾಧೀನರಾಗಿದ್ದಾಗ 2005ರಲ್ಲಿ ಆವಾಗ ಮೇಲ್ ಡಾಮಿನೆಂಟ್ ವಾಯ್ಸಸ್ ಅಂತ ಯಾರೂ ಇರಲಿಲ್ಲ. ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮೈಸೂರಿಗೆ, ಅದು ನಾನು ಬೆಳೀತಾ ಇರುವಂಥ ಒಂದು ಊರಿನಲ್ಲಿ ಸುಗಮ ಸಂಗೀತದ ಮೇಲ್ ಡಾಮಿನೆಂಟ್ ವಾಯ್ಸ್, ಮೇಲ್ ಲೀಡಿಂಗ್ ವಾಯ್ಸ್ ಆಗಿ ನಾನು ಯಾಕೆ ಶ್ರಮ ವಹಿಸಬಾರ್ದು ಅಂತ ನನಗನ್ನಿಸ್ತು. ಹಾಗಾಗಿ ಸುಗಮ ಸಂಗೀತವನ್ನು ಹಾಡ್ತೇನೆ, ಜೊತೆಗೆ ಬೇರೆ ಬೇರೆ ಜಾನ್ರಗಳನ್ನ ಆಲಿಸುವಂತಹ ಒಂದು ಒಳ್ಳೆಯ ಅಭ್ಯಾಸ ಕೂಡ ನನಗಿದೆ. ಓಕೆ, ಈಗ ನಿತಿನ್ ನಾದಾಮೃತ ಸಂಗೀತ ಶಾಲೆಯ ಬಗ್ಗೆ ಮಾತಾಡೋಣ. ಈ ಸಂಗೀತ ಶಾಲೆಯ ಬಗ್ಗೆ ಎಲ್ಲಿ ನೀವು ತರಗತಿಗಳನ್ನು ನಡೆಸ್ತೀರಾ, ಅಮೃತ ಏನು ಹೇಳ್ಕೊಡ್ತಾರೆ, ನೀವೇನು ಹೇಳ್ಕೊಡ್ತೀರಾ, ಇದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಚಾರ ವಿನಿಮಯ ಮಾಡ್ಕೊಳ್ಬಹುದಾ? 2014ರಲ್ಲಿ ನಿತಿನ್ಸ್ ನಾದಾಮೃತ, ಮೊದಲು ನಾದಾಮೃತ ಸಂಗೀತ ವಿದ್ಯಾಲಯ ಅಂತಿತ್ತು. ಅದಾದಮೇಲೆ ನಿತಿನ್ಸ್ ನಾದಾಮೃತ ಅಂತ ನಮಗೆ ಈ ಒಂದು ಶಾಲೆಯ ಒಂದು ಶೀರ್ಷಿಕೆ ನಮಗೆ ಹೊಳೆದಿದ್ದು ನಮಗೆ ಕೊರೋನಾ ಟೈಮ್ನಲ್ಲಿ. ಏಕೆಂದರೆ ಆವಾಗಷ್ಟೇ ನಾನು ಸ್ಟಾರ್ ಸಿಂಗರ್, ಕನ್ನಡ ಕೋಗಿಲೆ, ತುಂಬಿ ಹಾಡುವನು ಮುಂತಾದ ಒಂದಷ್ಟು ನಾನು ಒಂದು ರಿಯಾಲಿಟಿ ಶೋಗಳನ್ನ ನಾನು ಮುಗಿಸಿ ಈಗಾಗಲೇ ಜನಮನ್ನಣೆ ಗಳಿಸಿದ್ದೆ. ಇದೊಂದು ನನ್ನ ಹೆಸರಿನಲ್ಲಿ ಬ್ರ್ಯಾಂಡಿಂಗ್ ಆಗಬೇಕು ಅನ್ನೋದು ಸುಮಾರು ಸ್ನೇಹಿತರ ಜೊತೆಗೆ ಅಮೃತ ಅವಳ ಸಲಹೆ ಕೂಡ ಆಗಿತ್ತು. ಹಾಗಾಗಿ ನಿತಿನ್ಸ್ ನಾದಾಮೃತ ಸ್ಕೂಲ್ ಆಫ್ ಮ್ಯೂಸಿಕ್ ಅನ್ನೋದು ಅದು ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. 2014ರಲ್ಲಿ ನಾನು ಮೊದಲೇ ಹೇಳ್ದಂಗೆ ಅದು ಆರಂಭ ಆಯಿತು. ನಾನು ಸುಗಮ ಸಂಗೀತವನ್ನು ಮುಖ್ಯವಾಹಿನಿಯಾಗಿ ನಾನು ವಿದ್ಯಾರ್ಥಿಗಳಿಗೆ ನಾನು ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನದ ಜೂನಿಯರ್ ತರಗತಿಗಳನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ. ಅಮೃತ ಮಕ್ಕಳಿಗೆ ಸುಗಮ ಸಂಗೀತ ಹಾಗೂ ಮುಖ್ಯವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೂನಿಯರ್ ತರಗತಿಗಳನ್ನ ತೆಗೆದುಕೊಳ್ಳೋದು. ಈ ತರಗತಿಗಳು ಎಲ್ಲಿ ನಡೆಯುತ್ತೆ? ಕುವೆಂಪು ನಗರದ ನಮ್ಮ ಮನೆಯಲ್ಲಿ ಪ್ರಮತಿ ಶಾಲೆಯ ಒಂದು ಹಿಂಭಾಗದಲ್ಲಿ ಅದು ಇರ್ತಕ್ಕಂಥದ್ದು. 12 ವರ್ಷಗಳಿಂದ ನಾವು ಅಲ್ಲೇ ನಡೆಸ್ತಾ ಇದ್ದೀವಿ. ಮುಂಚೆ ಹೊಳೆನರಸೀಪುರ ಮತ್ತು ಚಾಮರಾಜನಗರದಲ್ಲೂ ಕೂಡ ನಾವು ನಮ್ಮ ಶಾಲೆಯ ಬ್ರಾಂಚಸ್ಗಳಿದ್ದು ಅನಿವಾರ್ಯ ಕಾರಣಗಳಿಂದ ಈಗ ಅದಿಲ್ಲ. ಆದರೂ ಅದಕ್ಕೆ ಧೃತಿಗೆಡದೆ ಮೈಸೂರಿನ ನಮ್ಮ ಈ ಒಂದು ಮುಖ್ಯ ಬ್ರ್ಯಾಂಚ್ ಕಡೆಗೆ ನಾವು ಗಮನ ಹರಿಸಬೇಕು ಅನ್ನೋದು ನಮ್ಮ ನಿರ್ಧಾರ ಆಗಿತ್ತು. ಅದಕ್ಕೆ ಸರಿಯಾಗಿ ಈಗ ಒಂದು ಹಂತಕ್ಕೆ ಅದು ಬೆಳೆದು ನಿಂತಿದೆ. ಓಕೆ, ಅಮೃತ, ಈಗ ಯಾರಾದರೂ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಸಂಗೀತ ಕಲಿಬೇಕು ಅಂದರೆ ಅವ್ರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ನಿಮ್ಮ ಫೋನ್ ನಂಬರನ್ನು, ನಿತಿನ್ ಅವರ ಫೋನ್ ನಂಬರ್ನ ನಿಮಗೆ ಶೇರ್ ಮಾಡಬಹುದು ಅನ್ಸಿದ್ರೆ ಶೇರ್ ಮಾಡಬಹುದು. ಖಂಡಿತವಾಗ್ಲೂ ಈಗಾಗಲೇ ನಿತಿನ್ ಹೇಳಿದಾಗೆ ಕುವೆಂಪು ನಗರದ ಕಾಂಪ್ಲೆಕ್ಸ್ ಏನಿದೆ ಆ ಏರಿಯಾದಲ್ಲೇ ನಮ್ಮ ಮನೆ ಇರೋದು. ಹಾಗೆ ಅಂದರೆ ನಾವು ಸಂಗೀತ ತರಗತಿಗಳನ್ನು ಕೂಡ ಅಲ್ಲೇ ತಗೊಳ್ತೀವಿ. ಅದನ್ನು ಬರೋದಕ್ಕೆ ಗೂಗಲಲ್ಲಿ ಕೂಡ ನಿತಿನ್ಸ್ ನಾದಾಮೃತ ಅಂತ ಸರ್ಚ್ ಮಾಡಿದ್ರೆ ಆ ಲೊಕೇಶನ್ ಗೂಗಲಲ್ಲಿ ಕೂಡ ರಿಜಿಸ್ಟರ್ ಆಗಿದೆ, ಗೂಗಲ್ ಮ್ಯಾಪ್ಸಲ್ಲಿ ಅದು ಕೂಡ ಸಿಗುತ್ತೆ. ಅದಲ್ಲದೆ ನಮ್ಮಿಬ್ಬರ ಫೋನ್ ನಂಬರ್ಗಳನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅಮೃತ ನನ್ನ ಫೋನ್ ನಂಬರು
720-473-18885 ನನ್ನ 720-473-1885 ಇದು ನನ್ನ ಫೋನ್ ನಂಬರ್. ನನ್ನ ಮೊಬೈಲ್ ಸಂಖ್ಯೆ 9845711462 9845711462. ವೆರಿ ನೈಸ್. ನೀವಿಬ್ಬರು ಮೈಸೂರನ್ನು ಇನ್ನಷ್ಟು ಮಾಧುರ್ಯ ಭರಿತವಾಗಿ ಮಾಡಿ ಹೀಗೆ ಒಟ್ಟಾಗಿ ಹಾಡ್ತಾ ಇರಿ ಅಂತ ಹೇಳ್ತಾ ಈ ಇಂಟರ್ವ್ಯೂವನ್ನು ಮುಗಿಸ್ತಾ ನನಗೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ವಾಯ್ಸ್ನಲ್ಲಿ ತುಂಬ ಇಷ್ಟ ಇರುವಂಥ ಹಾಡು ತೊರೆದು ಜೀವಿಸಬಹುದೇ. ಇಬ್ಬರೂ ಗಂಡ ಹೆಂಡತಿ ಸಮೇತವಾಗಿ ಈ ಹಾಡನ್ನು ಹಾಡ್ತಾ ನಾವು ಮುಗಿಸ್ಬಹುದಾ? ಖಂಡಿತ 2 ಸಾಲುಗಳನ್ನು ದಯವಿಟ್ಟು ಹಾಡಿ. ಖಂಡಿತವಾಗಿ. ಪ್ರಾಣವನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಪ್ರಾಣವನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಮಾನ ಅಭಿಮಾನವ ತಗ್ಗಿಸಲು ಬಹುದು, ಮಾನ ಅಭಿಮಾನವ ತಗ್ಗಿಸಲು ಬಹುದು, ಪ್ರಾಣದಾಯಕನಾದ ಆದಿಕೇಶವರಾಯ, ಪ್ರಾಣದಾಯಕನಾದ ಆದಿಕೇಶವರಾಯ, ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು, 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 ಬಿಡಲಾಗದು. ಕೃಷ್ಣ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಬೇಡುವೆನು ತೊರೆದು ಜೀವಿಸಬಹುದೇ